ಈ ಸ್ಟಾಂಪಿಂಗ್ ಸಿಸ್ಟಮಲ್ಲಿ ನಿಮಗೆ ಗೂಗಲ್ ಅಥೆಂಟಿಕೇಟರ್ ಅಂತ 1ನೇ ತಾರೀಕಿಂದ ಅಪ್ಡೇಟ್ ಆಗ್ತಾಯಿದೆ. ಜುಲೈ 1ರಿಂದ ನಿಮಗೆ ಗೂಗಲ್ ಅಥೆಂಟಿಕೇಟರ್ ಅಪ್ಡೇಟ್ ಆಗ್ತಾಯಿದೆ. ಗೂಗಲ್ ಅಥೆಂಟಿಕೇಟರಲ್ಲಿ ನೀವು ಕೋಡ್ನ ಯಾವ ರೀತಿ ಜನ್ರೇಟ್ ಮಾಡ್ಬೋದು ಅನ್ನೋದು ಇವಾಗ ನಾವು ನೋಡೋಣ. ಅಲರ್ಟ್ ಕ್ಲೋಸ್ ಮಾಡಿ. ನಿಮಗೆ ಯೂಸರ್ ಐ ಡಿ, ಪಾಸ್ವರ್ಡು ಮತ್ತು ನಿಮಗೇನು ಡಿಸ್ಪ್ಲೇ ಆಗ್ತಾ ಇರುವಂತಹ ಕ್ಯಾಪ್ಚರ್ನ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ ನಂತರ ಅಲ್ಲಿ ನಿಮಗೆ ಲಾಗಿನ್ ಅಂತ ಆಪ್ಷನ್ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ನಂಬರ್ 2 ಗೂಗಲ್ ಅಥೆಂಟಿಕೇಟರ್ ಅಂತ ಆಪ್ಷನ್ ಇದೆ ನೋಡಿ. ಆಪ್ಷನ್ ನಂಬರ್ 2 ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಅಥೆಂಟಿಕೇಟರ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಗೂಗಲ್ ಅಥೆಂಟಿಕೇಟರ್ ಪೇಜಲ್ಲಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ನಂಬರ್, ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ನಿಮಗೆ ಒಂದು 16 ಡಿಜಿಟ್ ಸೆಕ್ಯೂರಿಟಿ ಕೀ ಬಂದಿರುತ್ತೆ. ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಕೋಡ್ನ ಮೆನ್ಷನ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಗೂಗಲ್ ಅಥೆಂಟಿಕೇಟರ್ ಪಾಸ್ಕೋಡ್ ಅಂತ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಅಥೆಂಟಿಕೇಟರ್ ಅಂತ ಟೈಪ್ ಮಾಡಿದರೆ ನಿಮಗೆ ಗೂಗಲ್ ಅಥೆಂಟಿಕೇಟರ್ ಅಂತ ಆ್ಯಪ್ ಓಪನ್ ಆಗುತ್ತೆ. ನೋಡಿ, ಇಲ್ಲೇನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಈ ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಹೋಗಿ ನೀವು ಗೂಗಲ್ ಅಥೆಂಟಿಕೇಟರ್ ಅಂತ ಟೈಪ್ ಮಾಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಅಥೆಂಟಿಕೇಟರ್ ನೀವು ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಆಪ್ಷನ್ ಇರುತ್ತೆ ಓಪನ್ ಅಂತ. ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಗೆಟ್ ಸ್ಟಾರ್ಟ್ ಅಂತ. ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ, ನಿಮ್ಮ ಮೇಲ್ ಐ ಡಿನೇ ಇರುತ್ತೆ. ಕಂಟಿನ್ಯೂ ಕೊಡಿ. ನಿಮ್ಮ ಮೇಲ್ ಐ ಡಿನ ಕಂಟಿನ್ಯೂ ಕೊಟ್ಟರೆ ನಿಮಗೆ ಈ ಥರ ಆಪ್ಷನ್ ಬರ್ತದೆ. ಅಲ್ಲಿ ಪ್ಲಸ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ ನಂಬರ್ 2 ಎಂಟರ್ ಎ ಸ್ಟೆಪ್ ಕೀ ಇದೆ ನೋಡಿ. ನಿಮಗೆ ಕ್ಲಿಕ್ ಮಾಡಿ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಕೌಂಟ್ ನೇಮ್ ಕೇಳುತ್ತೆ. ಅಕೌಂಟ್ ನೇಮಲ್ಲಿ ನಿಮ್ಮ ಐ ಡಿ ಮೆನ್ಷನ್ ಮಾಡಿ. ಐ ಡಿ ನಂಬರ್ ಫಸ್ಟನ್ನು ನೀವು ಮೆನ್ಷನ್ ಮಾಡಿದ್ಮೇಲೆ ನಿಮಗೇನು ಡಿಜಿಟ್ ಕೋಡ್ ಬಂದಿರುತ್ತಲ್ವಾ ಮೊಬೈಲ್ಗೆ, ಸೇಮ್ ಡಿಜಿಟ್ ಕೋಡ್ನ ನೀವು ಮೊಬೈಲಲ್ಲೂ ಕೂಡ ಹಾಕಬೇಕಾಗಿರುತ್ತೆ. ಮೊಬೈಲಲ್ಲೂ ಕೂಡ ಹಾಕಿ ನಿಮಗೆ ಅಲ್ಲಿ ಆ್ಯಡ್ ಅಂತ ಇರುತ್ತೆ ನೋಡಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೋಡ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಕೋಡ್ನ ನೀವು ನಮ್ಮ ವೆಬ್ ಪೇಜಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಡಿಸ್ಪ್ಲೇ ಆಗ್ತಿರೋ ಕೋಡ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಕೊಟ್ಟರೆ ಐ ಡಿ ನಿಮಗೆ ಲಾಗಿನ್ ಆಗುತ್ತೆ. ಐ ಡಿ ಲಾಗಿನ್ ಆಗುತ್ತೆ. ಆ ಲಾಗಿನ್ ಆದ ನಂತರ ನಿಮಗೆ ಸೂಪರ್ವೈಸರ್ ಐ ಡಿ ಕೂಡ ಸೇಮ್ ಗೂಗಲ್ ಅಥೆಂಟಿಕೇಟರ್ ಆ್ಯಪಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಪ್ಲಸ್ ಸಿಂಬಲ್ ಇದೆ. ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿ. ಸೇಮ್ ನಿಮಗೆ ಆಪ್ಷನ್ ನಂಬರ್ 2 ಇದೆಯಲ್ವಾ, 2 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2 ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಸೆಕೆಂಡ್ ಅಕೌಂಟ್ ಐ ಡಿ ಕೇಳುತ್ತೆ. ಐ ಡಿ ಮೆನ್ಷನ್ ಮಾಡಿ. ನಿಮಗೆ ಐ ಡಿ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ ನಂತರ ನಿಮಗೆ ಸೇಮ್ ನಿಮಗೆ ಆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರುವಂಥ ಕೋಡ್ನ ಇಲ್ಲೂ ಕೂಡ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಆ್ಯಡ್ ಅಂತ ಕೊಟ್ಟರೆ ನಿಮಗೆ ಸೆಕೆಂಡ್ ಐ ಡಿದು ಲಾಗಿನ್ ಆಗ್ತದೆ. 2 ಐ ಡಿ ಕೂಡ ಒಂದರಲ್ಲೇ ನೀವು ಲಾಗಿನ್ ಮಾಡ್ಕೋಬೋದು.